ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಯಾಕೋ ಸಂಕಷ್ಟ ತಪ್ತಾ ಇಲ್ಲ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ರಜತ್ ವಿನಯ್ ಬಳಿಕ ಮತ್ತೊಬ್ಬ ಬಿಬಿಕೆ ಸ್ಪರ್ಧಿಗೆ ಸಂಕಷ್ಟ ಎದುರಾಗಿದೆ. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಹಾಗಾದ್ರೆ ರಕ್ಷಕ್ ಬುಲೆಟ್. ಹುಡುಗಿಯನ್ನ ಹೊಗಳುವ ಭರದಲ್ಲಿ ರಕ್ಷಕ್ ಮೈ ಮರೆತ್ರ. ನಾಡದೇವಿ ಚಾಮುಂಡೇಶ್ವರಿಗೆ ಅವಹೇಳನಕಾರಿ ಆರೋಪ ಕೇಳಿ ಬಂದಿದೆ. ಇನ್ನ ಹಿಂದೂ ಸಂಘಟನೆಗಳಿಂದ ರಕ್ಷಕ್ ಬುಲೆಟ್ ವಿರುದ್ಧ ದೂರನ್ನ ದಾಖಲು ಮಾಡಿರುವಂತದ್ದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ವಿನಯ್ ರಜತ್ ಬಳಿಕ ಇದೀಗ ಮತ್ತೊಬ್ಬ ಬಿಬಿಕೆ ಸ್ಪರ್ಧಿಗೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಸ್ಪರ್ಧಿಗೆ ಸಂಕಷ್ಟ ಎದುರಾಗಿದೆ. ಅವ್ರು ಯಾರು ಅಲ್ಲ, ಆ ಸ್ಪರ್ಧಿ ರಕ್ಷಕ್ ಬುಲೆಟ್. ಹುಡುಗಿಯನ್ನ ಹೊಗಳುವಂತಹ ಭರದಲ್ಲಿ ರಕ್ಷಕ್ ಮೈ ಮರೆತ್ರ. ಹಾಗಾದ್ರೆ ನಾಡದೇವಿ ಚಾಮುಂಡೇಶ್ವರಿಗೆ ಅವಹೇಳನಕಾರಿ ಆರೋಪವನ್ನ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗ್ತಾ ಇದೆ. ಇನ್ನ ಹಿಂದೂ ಸಂಘಟನೆಗಳು ರಕ್ಷಕ್ ಬುಲೆಟ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ವಿನಯ್ ಮತ್ತೊಬ್ಬ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಇದೀಗ ವಿವಾದಕ್ಕೆ ಸಿಲುಕೊಂಡಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ರಕ್ಷಕ್ ಬುಲೆಟ್. ಇನ್ನ ಧಾರ್ಮಿಕ ಭಾವನೆಗಳಿಗೆ ರಕ್ಷಕ್ ಬುಲೆಟ್ ಧಕ್ಕೆಯುಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ರಕ್ಷಕ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ದೂರನ್ನ ದಾಖಲು ಮಾಡೋಕೆ ಮುಂದಾಗಿದೆ. ಇನ್ನ ಹಿಂದೂ ಕಾರ್ಯಕರ್ತ ಮಹೇಶ್ ಎಂಬುವರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನ ಹಾಗಾದ್ರೆ ಈ ವಿವಾದ ಏನು? ಯಾವ ಕಾರ್ಯಕ್ರಮದಲ್ಲಿ ಅವರು ಈ ರೀತಿ ಮಾತನಾಡಿದ್ರು? ನಾಡದೇವಿ ಚಾಮುಂಡೇಶ್ವರಿಗೆ ಈ ರೀತಿ ಅಪಮಾನವನ್ನ ಮಾಡಿದ್ರು. ಏನಿದು ವಿವಾದ? ನೋಡ್ತಾ ಹೋಗೋದಾದ್ರೆ, ಇನ್ನ ಖಾಸಗಿ ಶೋನಲ್ಲಿ ನಾಡದೇವಿ ಬಗ್ಗೆ ಅವಹೇಳನ ಮಾಡಿದ್ದಾರೆ ರಕ್ಷಕ್ ಬುಲೆಟ್ ಎನ್ನಲಾಗ್ತಾ ಇದೆ. ಸಹಸ್ಪರ್ಧಿಯನ್ನ ಹೊಗಳುವ ಭರದಲ್ಲಿ ಚಾಮುಂಡೇಶ್ವರಿಗೆ ಅವಮಾನವನ್ನ ಮಾಡಿದ್ರ. ನಿಮ್ಮನ್ನ ನೋಡ್ತಾ ಇದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಸೀರೆ ಹಾಗೂ ಒಡವೆಯನ್ನ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಬಂದಿದ್ದಾರೆ ಎನ್ನುವಂತಹ ಡೈಲಾಗ್ ಅನ್ನ ಹೇಳಿದ್ದಾರೆ. ಇನ್ನ ಸ್ವಿಟ್ಜರ್ಲೆಂಡ್ ಟ್ರಿಪ್ ಹೊಡಿತಿದ್ದಾಳೆ ಅನಿಸುತ್ತದೆ ಎನ್ನುವಂತಹ ಡೈಲಾಗ್ ಅನ್ನ ಹೊಡುತ್ತಾರೆ. ಇನ್ನ ರಕ್ಷಕ್ ಬುಲೆಟ್ ಹೇಳಿದ್ದ ಅವಹೇಳನಕಾರಿ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಖಾಸಗಿ ಶೋನಲ್ಲಿ ನಾಡದೇವಿ ಬಗ್ಗೆ ಅವಹೇಳನ ಮಾಡಿದ್ದಾರೆ ರಕ್ಷಕ್ ಎನ್ನಲಾಗ್ತಾ ಇದೆ. ಇನ್ನ ಆರೋಪವನ್ನ ಮಾಡ್ತಾ ಇದೆ ಹಿಂದೂ ಪರ ಸಂಘಟನೆಗಳು. ಇನ್ನ ಆ ಡೈಲಾಗ್ ಏನು? ನಿಮ್ಮನ್ನ ನೋಡ್ತಾ ಇದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಹಾಗೂ ಒಡವೆಯನ್ನ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲೆಂಡ್ ಈ ದೇಶವನ್ನ ಟ್ರಿಪ್ ಹೊಡಿತಿದ್ದಾಳೆ ಅಂತ ಅನಿಸ್ತದೆ. ಅಂದ್ರೆ ತಮ್ಮ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆ ಒಂದು ಖಾಸಗಿ ವಾಹಿನಿಯ ಶೋ ಏನಿದೆ ಆ ಕಾರ್ಯಕ್ರಮದಲ್ಲಿ ಹೊಡೆದಂತಹ ಡೈಲಾಗ್ ಆಗಿರುವಂಥದ್ದು. ಹಾಗಾದ್ರೆ ಆ ಡೈಲಾಗ್ ಯಾವುದು? ಇನ್ನ ಆ ಡೈಲಾಗ್ ಯಾವ ಫಿಲ್ಮ್ದು? ಏನಿದು ರೌಂಡು? ಇದೆಲ್ಲವೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಇನ್ನ ಇನ್ನೊಂದು ಕಡೆ ನೀವು ನೋಡೋದಾದ್ರೆ ಇನ್ನ ದೂರನ್ನ ಯಾರು ಕೊಟ್ಟಿದ್ದಾರೆ ಎನ್ನುವ ಬಗ್ಗೆಯೂ ಕೂಡ ನೀವಿಲ್ಲಿ ಗಮನಿಸಬಹುದಾಗಿದೆ. ಇನ್ನ ಬಿ ದಯಾನಂದ್ ಅವರಿಗೆ ಅಂದ್ರೆ ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಇವರಿಗೆ ದೂರನ್ನ ದಾಖಲು ಮಾಡಿರುವಂಥದ್ದು. BS ಮಹೇಶ್ ಎನ್ನುವವರು ಹಿಂದೂ ಕಾರ್ಯಕರ್ತ ಈ ಕುರಿತಂತೆ ದೂರನ್ನ ದಾಖಲು ಮಾಡಿದ್ದಾರೆ. ಖಾಸಗಿ ಶೋನಲ್ಲಿ ರಕ್ಷಕ್ ಆಡಿದ ಮಾತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಯಕ್ರಮದ ವಿರುದ್ಧವೂ ಕೂಡ ಹಿಂದೂ ಸಂಘಟನೆಗಳು ಗರಂ ಆಗಿದೆ. ಈ ಬೆನ್ನಲ್ಲೇ ಹಿಂದೂ ಸಂಘಟನೆಗಳಿಂದ ಕಮಿಷನರ್ಗೆ ದೂರನ್ನ ಕೂಡ ನೀಡಲಾಗಿದೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ದೂರನ್ನ ನೀಡಿದೆ ಹಿಂದೂ ಸಂಘಟನೆಗಳು. ಇನ್ನ ರಕ್ಷಕ್ ಬುಲೆಟ್ ಹಾಗೂ ಖಾಸಗಿ ವಾಹಿನಿ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಖಾಸಗಿ ಶೋನಲ್ಲಿ ರಕ್ಷಕ್ ಆಡಿದ ಮಾತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಇದೀಗ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಡೈಲಾಗ್ಸ್ ಇರುವಂತಹ ರೀಲ್ಸ್ ಅನ್ನ ಹಾಕೊಂಡು ಸುದ್ದಿಯಾಗುವಂತಹ ಬುಲೆಟ್ ಪ್ರಕಾಶ್ ಅವರ ಪುತ್ರ ಇನ್ನ ರಕ್ಷಕ್ ಬುಲೆಟ್. ಆದ್ರೆ ಈಗ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ದೂರಿನ ಪ್ರತಿ ಏನಿದೆ ಅಂತ. ಇನ್ನ ಹಿಂದೂ ಧರ್ಮೀಯರ ಭಾವನೆಗೆ ಧಕ್ಕೆ ಹಾಗೂ ಹಿಂದೂ ಪವಿತ್ರ ದೇವತೆಯಾದ ಚಾಮುಂಡೇಶ್ವರಿ ತಾಯಿಯ ಅವಹೇಳನ ಕುರಿತು ಈ ಒಂದು ಮನವಿಯನ್ನ ಮಾಡ್ತಾ ಇರುವಂಥದ್ದು, ದೂರನ್ನ ಮಾಡ್ತಾ ಇರುವಂಥದ್ದು. ಇನ್ನ ಮೇಲೆ ತಿಳಿಸಿದಂತೆ ರಕ್ಷಕ್ ಬುಲೆಟ್ ಎಂಬ ಹೊಸ ಕಲಾವಿದ ಈ ರೀತಿಯ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾನೆ. ಇನ್ನು ಖಾಸಗಿ ಶೋನಲ್ಲಿ ರಕ್ಷಕ್ ಆಡಿದ ಮಾತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಯಕ್ರಮದ ವಿರುದ್ಧವೂ ಕೂಡ ಹಿಂದೂ ಸಂಘಟನೆಗಳು ಗರಂ ಆಗಿವೆ. ಇನ್ನ ಈ ಬೆನ್ನಲ್ಲೇ ದರ್ಶನ್ ಬುಲ್ಬುಲ್ ಸಿನಿಮಾ ದೃಶ್ಯ ಅನುಕರಿಸಿದ್ದ ರಕ್ಷಕ್
ಇದೀಗ ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ಹಾಗಿದ್ರೆ ನಟ ದರ್ಶನ್ ವಿರುದ್ಧವೂ ಕೂಡ ದೂರು ದಾಖಲಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಇನ್ನು ಬುಲ್ಬುಲ್ ಚಿತ್ರತಂಡದ ವಿರುದ್ಧವೂ ಕೂಡ ದೂರು ದಾಖಲಾಗುತ್ತಾ? ಹಾಗಾದ್ರೆ ದರ್ಶನ್ ಬುಲ್ಬುಲ್ ಸಿನಿಮಾ ದೃಶ್ಯ ಅನುಕರಿಸಿದ್ದ ರಕ್ಷಕ್ ಬುಲೆಟ್, ಇದೀಗ ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಭರ್ಜರಿ ಬ್ಯಾಚುಲರ್ಸ್ ಎನ್ನುವಂತಹ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ರಕ್ಷಕ್ ಆಡಿದ ಮಾತಿಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಯಾವ ಒಂದು ಡೈಲಾಗ್ ಅನ್ನ ಹೊಡೆದ್ರು ಇದನ್ನ ನಾವಿಲ್ಲಿ ಗಮನಿಸೋದಾದ್ರೆ ಅದನ್ನ ಕೂಡ ನೋಡ್ಕೊಂಡು ಬಂದ್ಬಿಡೋಣ. ನಿಮ್ಮನ್ನ ನೋಡ್ದಂಗೆ ಅನ್ಕೊಂಡೆ, ತಾಯಿ ಚಾಮುಂಡೇಶ್ವರಿನೇ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಳ್ಳೆ ಟ್ರಿಪ್ ಹೊಡಿತಿದಾರೆ. ನಾವು ನಿಮ್ಮವರೇ ಕಣ್ರಿ, ಮಂಡ್ಯದವರು. ನಿಮ್ಮನ್ನ ನೋಡ್ದಂಗೆ ಅನ್ಕೊಂಡೆ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರಿ. ಇನ್ನ ಈ ಕುರಿತಂತೆ ನೋಡಿದ್ರೆ ಬುಲ್ಬುಲ್ ಸಿನಿಮಾ 2013ರಲ್ಲಿ ಬಂದಂತಹ ಸಿನಿಮಾದ ಇದೊಂದು ಡೈಲಾಗ್. ಇದರಲ್ಲಿ ರಚಿತಾ ರಾಮ್ ಮೊದಲ ಒಂದು ಡಿಬೇಟ್ ಮಾಡಿದಂತಹ ಸಿನಿಮಾ ಆಗಿರುವಂಥದ್ದು. ಇನ್ನು ರಚಿತಾ ರಾಮ್ ಅವರ ಮೊದಲ ಸಿನಿಮಾ, ಅದರಲ್ಲಿ ದರ್ಶನ್ ಅವರು ರಚಿತಾ ರಾಮ್ಗೆ ಹೇಳುವಂತಹ ಒಂದು ಡೈಲಾಗ್ ಆಗಿರುವಂಥದ್ದು. ಅದನ್ನ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅಲ್ಲಿ ರಕ್ಷಕ್ ಬುಲೆಟ್ ಅವರು ತಮ್ಮ ಸಹ ಸ್ಪರ್ಧಿಗೆ ಹೇಳಿರುವಂತಹ ಮಾತು. 2013ರಲ್ಲಿ ಬಂದಂತಹ ಸಿನಿಮಾ ಇದಾಗಿರುವಂಥದ್ದು. ಆದರೆ 2025ರಲ್ಲಿ ಈ ಕುರಿತಂತೆ ಒಂದು ವಿವಾದವೇ ಆಗಿರುವಂಥದ್ದು. ಹಾಗಾದ್ರೆ ದರ್ಶನ್ ಮೇಲೂ ಕೂಡ ಈ ವಿವಾದ ಭುಗಿಲೇಳುತ್ತಾ? ಇನ್ನು ದರ್ಶನ್ ಮೇಲೆ ಏನು ಆಕ್ಷನ್ ತಗೊಳ್ಳುತ್ತೆ ಅಥವಾ ಚಿತ್ರತಂಡದ ಮೇಲೆ ಏನು ಆಕ್ಷನ್ ತಗೊಳ್ಳುತ್ತೆ, ಈ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೀರ್ತಿ, ಇನ್ನ ರಕ್ಷಕ್ ಬುಲೆಟ್ ಒಂದು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು. ಇನ್ನ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದ ವಿರುದ್ಧ ಹಾಗೆ ರಕ್ಷಕ್ ವಿರುದ್ಧ ಏನೆಲ್ಲ ಆಪಾದನೆಗಳು ಕೇಳಿ ಬಂದಿದೆ. ಇನ್ನ ಈ ಕುರಿತಂತೆ ಹಿಂದೂ ಸಂಘಟನೆಗಳು ಏನು ಕ್ರಮವನ್ನ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ? ಎಸ್ ಕಾವ್ಯ, ಕನ್ನಡ ರಿಯಾಲಿಟಿ ಶೋ ಅದರ ಸ್ಕಿಟ್ ಒಂದರಲ್ಲಿ ರಕ್ಷಕ್ ಬುಲೆಟ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಿಟ್ ನಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರ ಸಂಬಂಧ ಹೇಳಿದ ಒಂದು ಡೈಲಾಗ್ ಇವಾಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಹಾಗೇನೆ ಈ ಒಂದು ಡೈಲಾಗ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾರಿ ಸದ್ದು ಮಾಡ್ತಾ ಇರುವಂತದ್ದು. ಈ ಒಂದು ಡೈಲಾಗ್ಗೆ ಈಗ ಹಿಂದೂ ಪರ ಹೋರಾಟಗಾರರು ಭಾರಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಡೈಲಾಗ್ ಏನ್ ಹೇಳಿದ್ದಾರೆ ಅಂದ್ರೆ, ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಟ್ರಿಪ್ ಹೊಡೆದಿದ್ದಾರೆ ಅನ್ನಿಸ್ತಿದೆ ಅಂತ ಒಂದು ಡೈಲಾಗ್ ಹೇಳಿದ್ದಾರೆ. ಸಹ ನಟಿಗೆ ಡೈಲಾಗ್ ಹೇಳುವಂತ ಬರದಲ್ಲಿ ಈ ಒಂದು ಎಡವಟ್ಟನ್ನ ರಕ್ಷಕ್ ಬುಲೆಟ್ ಅವರು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಡೈಲಾಗ್ ಈಗ ಹಿಂದೂ ಪರ ಹೋರಾಟಗಾರರ ಕೋಪಕ್ಕೆ ಕೂಡ ಕಾರಣ ಆಗಿದೆ. ಇನ್ನು ಸದ್ಯ ಈ ಕಾರಣಕ್ಕೆ ಈ ತೆರಳಿರೋ ಹಿಂದೂ ಮುಖಂಡರಿಗೆ ಇವತ್ತು ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲು ಮುಂದಾಗಿರುವಂತದ್ದು. ಜೊತೆಗೆ ಅವರು ಕ್ಷಮೆಯನ್ನ ಕೂಡ ಕೇಳಬೇಕು, ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಪ್ಪು ಕಾಣಿಕೆಯನ್ನ ಕೂಡ ಸಲ್ಲಿಸಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇನ್ನು ರಕ್ಷಕ ವಿರುದ್ಧ ಈ ಶೋನ ನಿರ್ದೇಶಕರು ಮತ್ತೆ ಜಡ್ಜ್ ವಿರುದ್ಧ ಕೂಡ ಹಿಂದೂ ಮುಖಂಡರು ಕಿಡಿಕಾರಿರುವಂತದ್ದು. ಹಾಗೇನೆ ಶೋ ಪ್ರದರ್ಶನಕ್ಕೂ ಮುನ್ನ ಈ ತಪ್ಪು ಆಗಿದ್ರೆ ಇದನ್ನ ಅಲ್ಲೇ ಬಗೆಹರಿಸಬೇಕು. ಇದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಸರ್ಕಾರವೇ ನಾಡದೇವಿಗೆ ನಮಿಸಿ ಗೌರವ ಸಲ್ಲಿಸ್ತಾ ಇರ್ಬೇಕಾದ್ರೆ ರಿಯಾಲಿಟಿ ಶೋನವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಈಗ ಭಾರಿ ಸದ್ದು ಆಗ್ತಾ ಇರುವಂತದ್ದು. ಈ ಕುರಿತು ಈಗ ದೂರನ್ನ ಕೊಡಕ್ಕೆ ಇವಾಗ ಹಿಂದೂ ಪರ ಹೋರಾಟಗಾರರು ಇವಾಗ ಮುಂದಾಗಿರುವಂತದ್ದು. ಕಾವ್ಯ, ಎಸ್ ಕೀರ್ತಿನ 2013ರಲ್ಲಿ ಬಂದಂತಹ ಸಿನಿಮಾ ಇದಾಗಿರುವಂತದ್ದು ಬುಲ್ಬುಲ್. ಆದ್ರೆ 2025ರಲ್ಲಿ ಈ ಒಂದು ವಿವಾದ ಆಗಿರುವಂತದ್ದು. ಹಾಗಾದ್ರೆ ದರ್ಶನ್ ಅವರಿಗೂ ಕೂಡ ಈ ಸಂಕಷ್ಟ ತಪ್ಪಿದ್ದಲ್ವಾ? ಹಾಗಾದ್ರೆ ಎಸ್ ಕಾವ್ಯ, ಇದು ದರ್ಶನ್ ಅವ್ರದ್ದು ಕೂಡ ಇದ್ರಲ್ಲಿ ತಪ್ಪಿದೆ ಅಂತ ಹೇಳೋ ಆಗಿಲ್ಲ. ಯಾಕಂದ್ರೆ ಈ ಒಂದು ಡೈಲಾಗ್ ಬರ್ದಿರೋದು ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇವಾಗ ಈ ಡೈಲಾಗ್ ರೈಟರಿಗೂ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಕಾವ್ಯ, ಚಿತ್ರತಂಡದ ಮೇಲೆ ಏನಾದ್ರೂ ದೂರನ್ನ ದಾಖಲು ಮಾಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ಕೀರ್ತಿ? ಸದ್ಯ ಈವರೆಗೂ ಏನು ಆತರ ಆ ವಿಚಾರ ಏನು ಬಂದಿಲ್ಲ. ಇನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾದ್ರೂ ಆಗತ್ತಾ ಅಥವಾ ಚಿತ್ರತಂಡ ಮೇಲೆ ದೂರ ಆಗ್ಬೋದ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಈ ಶೋನಲ್ಲೂ ಕೂಡ ರಕ್ಷಕ್ ಅವರಿಗೆ ಡೈಲಾಗ್ ಕೊಟ್ಟಿರೋದು ಡೈಲಾಗ್ ರೈಟರ್ ಆಗಿರುವಂತದ್ದು. ಸೊ ಈ ಡೈಲಾಗ್ ರೈಟರ್ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಕಾವ್ಯ, ಎಸ್, ಥ್ಯಾಂಕ್ ಯು ಕೀರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಹಿಂದೂ ಸಂಘಟನೆಗಳು ಇದೀಗ ರಕ್ಷಕ್ ಬುಲೆಟ್ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಹಾಗೆ ದೂರು ಕೂಡ ದಾಖಲು ಮಾಡ್ತಾ ಇರುವಂಥದ್ದು. ಖಾಸಗಿ ಶೋನಲ್ಲಿ ರಕ್ಷಕ್ ಆಡಿದಂತಹ ಮಾತಿಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದನ್ನ ನಾವಿಲ್ಲಿ ಗಮನಿಸೋದಾದ್ರೆ 2013ರಲ್ಲಿ ಬಂದಂತಹ ಸಿನಿಮಾ ಇದಾಗಿದೆ. ಹಾಗಾದ್ರೆ ಅಲ್ಲಿವರೆಗೂ ಕೂಡ ಹಿಂದೂ ಸಂಘಟನೆಗಳು ಈ ಸಿನಿಮಾವನ್ನ ನೋಡಿಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇನ್ನು ಹಿಂದೂ ಸಂಘಟನೆಗಳು ರಕ್ಷಕ್ ಬುಲೆಟ್ ಅವರ ಈ ಒಂದು ಮಾತಿಗೆ ಆರೋಪವನ್ನ ಹಾಗೆ ವಿವಾದವನ್ನ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಬುಲ್ಬುಲ್ ಸಿನಿಮಾಗೆ ಏನು ಪ್ರತಿಕ್ರಿಯೆಯನ್ನ ನೀಡ್ತಾರೆ? ಬುಲ್ಬುಲ್ ಸಿನಿಮಾವನ್ನ ಇದುವರೆಗೂ ಕೂಡ ಹಿಂದೂ ಸಂಘಟನೆಕಾರರು ಯಾರೂ ಕೂಡ ನೋಡಿಲ್ವಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಇನ್ನು ಖಾಸಗಿ ಶೋನಲ್ಲಿ ನಾಡದೇವಿಯ ಬಗ್ಗೆ ಅವಹೇಳನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಹೊಸ ಕಲಾವಿದ ಅಂತ ಗುರುತಿಸಲ್ಪಡುವಂತಹ ರಕ್ಷಕ್ ಬುಲೆಟ್ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಮಹೇಶ್ ಎನ್ನುವವರು ಈ ಕುರಿತಂತೆ ಕಮಿಷನರ್ ಬಿ ದಯಾನಂದ್ ಅವರಿಗೆ ದೂರನ್ನ ನೀಡಿರುವಂಥದ್ದು. ಇನ್ನು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಎಂಬ ವಿಷಯವು ಇದೀಗ ತಾನೇ ಸಾರ್ವಜನಿಕವಾಗಿ ಬೆಳೆಯುತ್ತಾ ತಾನು ಎಲ್ಲರಿಗಿಂತ ಮೇಲೆ ಎಂದುಕೊಂಡಿರುವಂತಹ ಈ ಯುವಕನಿಗೆ ಅರಿವು ಮೂಡಿಸುವಂತಾಗಬೇಕು ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆ ಒಂದು ರಿಯಾಲಿಟಿ ಶೋ ಯಾವುದು, ಹಾಗೆ ರಕ್ಷಕ್ ಬುಲೆಟ್ ಅವರು ಏನು ಮಾತನಾಡಿದ್ರು ಎನ್ನುವಂತಹ ಒಂದು ಸಂಪೂರ್ಣವಾದಂತಹ ವಿವರವನ್ನ ಆ ದೂರಿನಲ್ಲಿ ದಾಖಲು ಮಾಡಿದ್ದಾರೆ. ಇನ್ನು ರಕ್ಷಕ್ ಬುಲೆಟ್ ವಿರುದ್ಧ ದೂರನ್ನ ನೀಡಲು ಹಿಂದೂ ಸಂಘಟನೆಗಳು ಮುಂದಾಗಿದೆ. ಹಾಗಾದ್ರೆ ದರ್ಶನ್ ಅವರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಬುಲ್ಬುಲ್ ಸಿನಿಮಾಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಕಾದ್ ನೋಡ್ಬೇಕಾಗುತ್ತೆ.